ರಾಹುಲ್ ಗಾಂಧಿ ಆಪ್ತ ಮತ್ತು ರಾಹುಲ್ ಗಾಂಧಿ ಅವರ ಮಾರ್ಗದರ್ಶಕ ಸ್ಯಾಮ್ ಪಿತ್ರೋಡಾ ಹೊಸ ವಿವಾದಕ್ಕೆ ಕಾರಣ ಆಗಿದ್ದಾರೆ. ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಈಗ ಚರ್ಚೆಗೂ ವಿವಾದಕ್ಕೂ ಕಾರಣ ಆಗ್ತಾ ಇದೆ. ಪಿತ್ರಾರ್ಜಿತ ಆಸ್ತಿ ತೆರಿಗೆ ಅಂದ್ರೆ ಡೆತ್ ಟ್ಯಾಕ್ಸ್ ಅಂತ ಅದನ್ನು ಕರೀತಾರೆ. ಅದರ ಬಗ್ಗೆ ಸ್ಯಾಮ್ ಪಿತ್ರೋಡಾ ಮಾತನಾಡಿದ್ದಾರೆ. ಅಮೆರಿಕಾದಲ್ಲಿರುವಂತಹ ಪದ್ಧತಿಯ ಬಗ್ಗೆ ದೇಶದಲ್ಲೂ ಚರ್ಚೆಯಾಗಬೇಕು, ಇದರ ಬಗ್ಗೆ ಜನ ಚರ್ಚೆ ಸಂವಾದವನ್ನ ಮಾಡಬೇಕು ಅಂತ ಸ್ಯಾಮ್ ಪಿತ್ರೋಡಾ ಹೇಳಿದ್ದಾರೆ. ಸ್ಯಾಮ್ ಪಿತ್ರೋಡಾ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಪ್ರಚಾರದ ಭಾಷಣದಲ್ಲಿ ಕಾಂಗ್ರೆಸ್ ವಿರುದ್ಧ ಮೋದಿ ಹರಿಹಾಯ್ದಿದ್ದಾರೆ. ನೀವು ಕಷ್ಟಪಟ್ಟ ದುಡ್ಡಿನ ಮೇಲೂ ಕೂಡ ಕಾಂಗ್ರೆಸ್ ಕಣ್ಣು ಹಾಕಿದೆ, ಲೂಟಿ ಮಾಡೋದೇ ಕಾಂಗ್ರೆಸ್ನ ಮಂತ್ರ ಅಂತ ಪ್ರಧಾನಿ ತಿರುಗೇಟು ಕೊಟ್ಟಿದ್ದಾರೆ. There is an inheritance tax. So if, let's say, one has $100 million worth of wealth, and when he dies, he can only transfer probably 45% to his children. 55% is grabbed by government. Now that's an interesting law. It says, you in your generation made wealth, you are leaving now, you must leave your wealth for public. Not all of it, half of it. Which to me sounds fair. In India you don't have that. If somebody is worth 10 billion and he dies, his children get 10 billion. Public get nothing. And law says, you get half of it, public gets half of it. So these are the kind of issues people will have to debate, discuss. I don't know what the conclusion would be at the end of the day. But when we talk about redistributing wealth, we are talking about new policies, new programs that are in the interest of the people and not in the interest of super rich only. उससे भी एक कदम आगे चले गए हैं. अब कांग्रेस का कहना है कि वो इनहेरिटेंस टैक्स लगाएगी. माता पिता से मिलने वाली विरासत पर भी टैक्स लगाएगी. आप जो अपनी मेहनत से संपत्ति जुटाते हैं वो आपके बच्चों को नहीं मिलेगी, बल्कि कांग्रेस सरकार का पंजा उसे भी आपसे छीन लेगा. यानी कांग्रेस का मंत्र है कांग्रेस की लूट. कांग्रेस का मंत्र है कांग्रेस की लूट, जिंदगी के साथ भी और जिंदगी के बाद भी. ಮೊನ್ನೆಯಿಂದ ಜಗಳ ಈ ದೇಶದ ಸಂಪತ್ತನ್ನ ಹಂಚ್ತೀವಿ ಅಂತ, ಅದ್ರ ಬಗ್ಗೆ ಪರಸ್ಪರ ಏನು ಅವ್ರಿಗೆ ಅಧಿಕಾರಕ್ಕೆ ಬರೋ ಶಕ್ತಿನೇ ಇಲ್ಲ. ಆದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಇದ್ರ ಕಾಪಿ ನಮಗೆಲ್ಲ ಕೊಡ್ತೀನಿ. ಇದು ಬಹಳ ಪ್ರಾಮುಖ್ಯವಾದ ವಿಷಯ. ಈ ದೇಶ ಹಿಂದೆ ಲ್ಯಾಂಡ್ ರಿಫಾರ್ಮ್ಸ್ ಮಾಡಿದ್ವಿ, ಈಗ ಸಂಪತ್ತನ್ನು ಹಂಚ್ತೀವಿ ಅಂತ, ಇನ್ಕ್ಲೂಡಿಂಗ್ ಗೋಲ್ಡ್. ರಾಹುಲ್ ಇದನ್ನ ಎಲ್ರಿಗೂ ಕೊಡ್ತೇನೆ. ಇದು ಪ್ರಾಮುಖ್ಯವಾದ ವಿಷಯ. ಅದರಿಂದ ಇವತ್ತು ತಮ್ಮೆಲ್ಲರನ್ನ ಬರಮಾಡ್ಕೊಂಡಿದ್ದಾರೆ. ಕೊನೆಯ ದಿನ ಸಾಯಂಕಾಲ 6 ಗಂಟೆವರೆಗೂ ಯಾವ ಆತಂಕ ಇಲ್ಲ. ದಯಮಾಡಿ ಇದಕ್ಕೆ ಮಹತ್ವ ಕೊಡಿ. ಪಾಪ ರಾಹುಲ್ ಗಾಂಧಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಮೊನ್ನೆಯಿಂದಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ನ ಪ್ರಣಾಳಿಕೆಯ ಬಗ್ಗೆ ಟೀಕೆ ಮಾಡ್ತಾನೆ ಇದ್ದಾರೆ. ಈ ಮಧ್ಯೆ ಈಗ ಸ್ಯಾಮ್ ಪಿತ್ರೋಡಾ ಡೆತ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇದು ಸಹಜವಾಗಿ ಬಿಜೆಪಿಗೆ ಅಸ್ತ್ರ ಆಗತ್ತೆ ಅಂತ ಅನ್ಸುತ್ತೆ.
ಹೌದು ರಕ್ಷತ್, ಈಗ ಕಳೆದ ಭಾನುವಾರದಿಂದಲೂ ಕೂಡ ಪ್ರಧಾನಿ ಮೋದಿ ಅವರು ಈಗ ಮುಖ್ಯವಾಗಿ ಆಸ್ತಿಯ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆ ಮತ್ತು ಸಂಪತ್ತಿನ ಸರ್ವೆ ಬಗ್ಗೆ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪ್ರಸ್ತಾಪ ಮಾಡಿರೋದ್ರ ಬಗ್ಗೆನೇ ಮಾತನಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ನಿಮ್ಮ ಬಳಿ ಇರತಕ್ಕಂಥ ಸಂಪತ್ತನ್ನು ಕಿತ್ಕೊಂಡು ಹೆಚ್ಚು ಮಕ್ಕಳಿರೋರಿಗೆ ಕೊಡ್ತಾರೆ ಅಂತೇಳಿ ಪ್ರಧಾನಿ ಮೋದಿ ಅವರು ಕಳೆದ ಭಾನುವಾರ ಹೇಳಿದ್ರು. ಅದನ್ನ ಸೋಮವಾರ ಕೂಡ ಮುಂದುವರಿಸಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಕೂಡ ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದೆ. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದ ಸಾಗರೋತ್ತರ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಸ್ಯಾಮ್ ಪಿತ್ರೋಡಾ ಅವರು ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಅಮೆರಿಕಾದಲ್ಲಿ ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಇದೆ, ಅಂದ್ರೆ ಪಿತ್ರಾರ್ಜಿತ ತೆರಿಗೆ ಪದ್ಧತಿ ಇದೆ. ಈ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಳಿ ಇದ್ದಂತಹ ಸಂಪತ್ತಿನ ಪೈಕಿ ಆ ವ್ಯಕ್ತಿ ಸಾವನ್ನಪ್ಪಿದ ಬಳಿಕ ಆತನ ಸಂಪತ್ತಿನ 45% ಮಾತ್ರವೇ ಆತನ ಮಕ್ಕಳಿಗೆ ಹೋಗುತ್ತೆ. ಇನ್ನುಳಿದ 55% ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಬೇರೆ ಜನರಿಗೆ, ಅಂದ್ರೆ ಆಸ್ತಿ ಇಲ್ಲದೆ ಇರೋಂಥವ್ರಿಗೆ, ಬಡವರಿಗೆ ಹಂಚುತ್ತೆ. ಈ ಒಂದು ಪಿತ್ರಾರ್ಜಿತ ತೆರಿಗೆ ಪದ್ಧತಿ ಭಾರತದಲ್ಲಿ ಇಲ್ಲ. ಇದ್ರ ಬಗ್ಗೆ ಈಗ ಭಾರತದಲ್ಲೂ ಕೂಡ ಚರ್ಚೆ ಮಾಡಬೇಕು, ಜನ ಮಾತನಾಡಬೇಕು, ಡಿಬೇಟ್ ಅನ್ನ ಮಾಡಬೇಕು, ಡಿಸ್ಕಷನ್ ಅನ್ನ ಮಾಡಬೇಕು ಅಂತೇಳಿ ಸ್ಯಾಮ್ ಪಿತ್ರೋಡಾ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಖ್ಯವಾಗಿ ಈಗ ಕಾಂಗ್ರೆಸ್ ಪಕ್ಷ ಈ ಮೊದಲನೇ ತನ್ನ ಪ್ರಣಾಳಿಕೆಯಲ್ಲೇ ಒಂದು ಸಂಪತ್ತಿನ ಸರ್ವೆನ ಮಾಡ್ತೇವೆ ಅಂತ ಹೇಳಿತ್ತು. ಅದು ಸಂಪತ್ತಿನ ಸರ್ವೆ ಅಂದ್ರೆ ಯಾವ ರೀತಿ ಮಾಡ್ತಾರೆ, ಹೇಗೆ, ಏನು, ಯಾರಿಂದನಾದ್ರೂ ಕೂಡ ಆಸ್ತಿಯನ್ನ ತೆಗೆದುಕೊಂಡು ಅದನ್ನ ಬೇರೆಯವರಿಗೆ ಹಂಚುತ್ತಾರ ಹೇಗೆ, ಅಥವಾ ಶ್ರೀಮಂತರ ಬಳಿ ಇರತಕ್ಕಂಥ ಸಂಪತ್ತನ್ನೇ ತೆಗೆದುಕೊಂಡು ಬಡವರಿಗೆ ಹಂಚೋದಾದ್ರೂ ಕೂಡ ಅದನ್ನ ಯಾವ ಮಾನದಂಡದ ಆಧಾರದ ಮೇಲೆ ಮಾಡ್ತಾರೆ. ಏನಾದ್ರೂ ಕೂಡ 100 ಕೋಟಿ ಅಥವಾ 1000 ಕೋಟಿ ಸಂಪತ್ತಿರೋರ ಹತ್ರ ಇರೋ ಸಂಪತ್ತನ್ನ ತೆಗೆದುಕೊಂಡು ಅದನ್ನ ಬಡವರಿಗೆ ಹಂಚುತ್ತಾರ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಈಗ ದೇಶದಲ್ಲಿ ಜಾತಿ ಗಣತಿ ನಡಿಬೇಕು ಮತ್ತು ಜನರ ಸಂಖ್ಯೆ ಎಷ್ಟಿದೆಯೋ ಆ ಸಂಖ್ಯೆಗೆ ಅನುಗುಣವಾಗಿಯೇ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಹೇಳ್ತಾ ಇದೆ. ಜೊತೆಗೆ ಸಂಪತ್ತಿನ ಸಮಾನ ಹಂಚಿಕೆ ಆಗಬೇಕು ಅಂತ ಕೂಡ ಹೇಳ್ತಾ ಇದೆ. ಆದ್ರೆ ಸಂಪತ್ತಿನ ಸಮಾನ ಹಂಚಿಕೆ ಯಾವ ರೀತಿ ಆಗಬೇಕು, ಹೇಗಾಗಬೇಕು, ಅದಕ್ಕೆ ಮಾನದಂಡಗಳೇನು, ಯಾರ ಬಳಿ ಇರತಕ್ಕಂಥ ಸಂಪತ್ತನ್ನು ತೆಗೆದುಕೊಳ್ಳಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಇದ್ರ ಮಧ್ಯೆ ಈಗ ರಾಹುಲ್ ಗಾಂಧಿಗೆ ಆಪ್ತರಾಗಿರುವಂತಹ ಸ್ಯಾಮ್ ಪಿತ್ರೋಡಾ ಅವರು ಅಮೆರಿಕದ ಈ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಕೂಡ ಈಗ ದೇಶದಲ್ಲಿ ವಿವಾದಕ್ಕೆ ಕಾರಣ ಆಗಿದೆ. ಏನಾದರೂ ಕೂಡ ಈಗ ಮುಂದೆ ಕಾಂಗ್ರೆಸ್ ಏನಾದ್ರು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಮೆರಿಕದಲ್ಲಿರುವಂತಹ ಈ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯನ್ನು ಭಾರತದಲ್ಲೂ ಕೂಡ ಕಾಂಗ್ರೆಸ್ ಇಂಡಿಯಾ ಮೈತ್ರಿಕೂಟ ಜಾರಿಗೊಳಿಸುತ್ತ ಅನ್ನೋ ಒಂದು ಅನುಮಾನ, ಚರ್ಚೆ ಈಗ ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆ. ಸ್ಯಾಮ್ ಪಿತ್ರೋಡಾ ಅವರು ಏನು ಸಾಮಾನ್ಯ ನಾಯಕರನ್ನಲ್ಲ, ಅವರು ರಾಹುಲ್ ಗಾಂಧಿ ಅವರಿಗೆ ಆಪ್ತರಾಗಿರ್ತಕ್ಕಂಥವ್ರು. ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿಗೂ ಕೂಡ ಆಪ್ತರಾಗಿದ್ದಂಥವ್ರು. ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿ. ಅವರ ಸಲಹೆ ಸೂಚನೆಗಳನ್ನು ರಾಹುಲ್ ಗಾಂಧಿ ಕೂಡ ಪಡ್ಕೊಳ್ತಾರೆ, ಅವರ ಮಾರ್ಗದರ್ಶನವನ್ನು ರಾಹುಲ್ ಗಾಂಧಿ ಕೂಡ ಪಡ್ಕೊಳ್ತಾರೆ. ಹಾಗಾಗಿನೇ ಈಗ ರಾಹುಲ್ ಗಾಂಧಿಗೆ ಮೆಂಟರ್ ಆಗಿರ್ತಕ್ಕಂತಹ ಈ ಸ್ಯಾಮ್ ಪಿತ್ರೋಡಾ ಅವರು ಅಂತವರೇ ಈಗ ಪಿತ್ರಾರ್ಜಿತ ತೆರಿಗೆ ಪದ್ಧತಿಯ ಬಗ್ಗೆ ಮಾತನಾಡಿರೋದ್ರಿಂದಾಗಿ ಮುಂದೇನಾದ್ರೂ ಕೂಡ ಭಾರತದಲ್ಲಿ ಪಿತ್ರಾರ್ಜಿತ ತೆರಿಗೆ ಪದ್ಧತಿ ಜಾರಿ ಆಗುತ್ತಾ ಅನ್ನತಕ್ಕಂತಹ ಅನುಮಾನ ಈಗ ದೇಶದ ಜನರಲ್ಲಿ ಶುರುವಾಗಿದೆ. ಮುಖ್ಯವಾಗಿ ಭಾರತದಲ್ಲಿ ಜನರಿಗೂ ಕೂಡ ಈಗ ತಮ್ಮ ಸಂಪತ್ತಿನ, ತಾವು ಗಳಿಸಿದಂತಹ ಸಂಪತ್ತಿನ 45% ಮಾತ್ರನೇ ತಮ್ಮ ಮಕ್ಕಳಿಗೆ ಕೊಡಬೇಕು, ಇನ್ನುಳಿದ 55% ಸರ್ಕಾರಕ್ಕೆ ಕೊಡಬೇಕು ಅಂತಂದ್ರೆ ಜನ ಇದನ್ನು ಒಪ್ತಾರ? ಭಾರತದಲ್ಲಿ ಇದನ್ನ ಜಾರಿಗೊಳಿಸಲಿಕ್ಕೆ ಸಾಧ್ಯನಾ, ಹೇಗೆ ಅನ್ನತಕ್ಕಂತಹ ಒಂದು ಅನುಮಾನ, ಚರ್ಚೆಗಳು ಈಗ ನಡೀತವೆ. ಇದನ್ನೀಗ ಬಿಜೆಪಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ. ಜನರ ಸಾವಿನ ನಂತರವೂ ಕೂಡ ಅವರ ಆಸ್ತಿಯನ್ನ ಲೂಟಿ ಮಾಡಲಿಕ್ಕೆ ಈಗ ಕಾಂಗ್ರೆಸ್ ಬಯಸಿದೆ, ನಿಮ್ಮ ಆಸ್ತಿಯ ಮೇಲೆ ಭಾರಿ ತೆರಿಗೆಯನ್ನು ವಿಧಿಸಲಿಕ್ಕೆ ಈಗ ಕಾಂಗ್ರೆಸ್ ಬಯಸಿದೆ ಅಂತೇಳಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಛತ್ತೀಸ್ಗಢದ ತಮ್ಮ ಚುನಾವಣಾ ಪ್ರಚಾರ ಭಾಷಣದಲ್ಲಿ ತೀವ್ರವಾಗಿ ಕಾಂಗ್ರೆಸ್ನ ನಾಯಕರ ಹೇಳಿಕೆಯನ್ನ, ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆಯನ್ನ ಟೀಕಿಸಿದ್ದಾರೆ. ಇವು ಮುಖ್ಯವಾಗಿ ಕಾಂಗ್ರೆಸ್ನ ಉದ್ದೇಶ ಏನು ಅನ್ನೋದನ್ನ ಈಗ ಈ ಸ್ಯಾಮ್ ಪಿತ್ರೋಡಾ ಅವರೇ ಬಹಿರಂಗಗೊಳಿಸಿದ್ದಾರೆ ಅಂತೇಳಿ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಕಾಂಗ್ರೆಸ್ನ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಈಗ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆಯನ್ನು ನೀಡಬೇಕಾಗಿತ್ತು. ಆದ್ರೆ ಸ್ಯಾಮ್ ಪಿತ್ರೋಡಾ ಅವರ ಹೇಳಿಕೆ ಪಕ್ಷದ ಅಧಿಕೃತವಾದಂತಹ ನಿಲುವಲ್ಲ, ಅದು ಅವರ ವೈಯಕ್ತಿಕವಾದಂತಹ ನಿಲುವು. ಹಾಗಾಗಿ ಅವರ ವೈಯಕ್ತಿಕ ನಿಲುವಿಗೂ ಪಕ್ಷದ ನಿಲುವಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗ ಕಾಂಗ್ರೆಸ್ನ ವಕ್ತಾರ ಜಯರಾಮ್ ರಮೇಶ್ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರಾಹುಲ್ ಗಾಂಧಿ ಈಗ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ದೇಶದಲ್ಲಿ 16 ಲಕ್ಷ ಕೋಟಿ ರೂಪಾಯಿ ಹಣವನ್ನ 22 ಮಂದಿಗೆ ಮಾತ್ರ ನೀಡಿದ್ದಾರೆ. ಅದರಲ್ಲಿ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ನಾವು ದೇಶದ 90% ಜನರಿಗೆ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ 22 ಮಂದಿ ಯಾರು, ಅವರಿಂದ ಯಾವ ರೀತಿಯಾಗಿ ಹಣವನ್ನ ಅಥವಾ ಸಂಪತ್ತನ್ನು ವಾಪಸ್ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಕೂಡ ಯಾವುದೇ ಸ್ಪಷ್ಟವಾಗಿ ಅಭಿಪ್ರಾಯವನ್ನ ಹೇಳಿಲ್ಲ. ರಕ್ಷತ್, ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.